ವಿಶ್ವಾಸ, ಕುಶಲತೆ ಮತ್ತು ಚಿರಸೌಂದರ್ಯಕ್ಕೆ ಹೆಸರುವಾಸಿಯಾದ ದಿ ಒರಿಜಿನಲ್ ಆಭರಣ ಸಂಸ್ಥೆಯ ನವೀಕೃತ ಬೃಹತ್ ಶೋರೂಮ್ ಶಿವಮೊಗ್ಗದ ಜೈಲ್ ಸರ್ಕಲ್ ಸಮೀಪದ ಕುವೆಂಪು ರಸ್ತೆಯಲ್ಲಿ ಶುಭಾರಂಭಗೊಂಡಿತು. ಉದ್ಘಾಟನಾ ಸಮಾರಂಭದ ಈ ಸುಸಂದರ್ಭದಲ್ಲಿ ಗ್ರಾಹಕರು, ಹಿತೈಷಿಗಳು ಮತ್ತು ಸ್ಥಳೀಯ ಸಮುದಾಯ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದು, ಇದು ನಗರದೊಂದಿಗೆ ಆಭರಣ ಬ್ರ್ಯಾಂಡ್ ಗಳಿಸಿರುವ ಸುದೀರ್ಘ ಬಾಂಧವ್ಯವನ್ನ ಮತ್ತಷ್ಟು ಸದೃಢಗೊಳಿಸಿತ್ತು. ಉದ್ಘಾಟನಾ ಸಮಾರಂಭವು ಅಪಾರ ಅಭಿಮಾನಿಗಳ ಸಮಕ್ಷಮದಲ್ಲಿ ಗಣ್ಯ ಅತಿಥಿಗಳ ಅಮೃತ ಹಸ್ತದಿಂದ ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಈ ವಿಶಿಷ್ಟ ಚಿನ್ನ ಮತ್ತು ವಜ್ರದ ಆಭರಣಗಳ ಸಂಗ್ರಹದ ಅನಾವರಣ ಸಮಾರಂಭವು ನೆರೆದ ಜನಸ್ತೋಮದ ಕಣ್ಮನ ಸೆಳೆಯಿತು. ಭಾಸ್ಕರ್ ಜಿ ಕಾಮತ್, ರೋಹಿಣಿ ಜಗದೀಶ್ ಪೈ ಹಾಗೂ ಮೃದುಲಾ ರಂಜನ್ ಪೈ ಚಿನ್ನದ ಆಭರಣಗಳ ವಿಭಾಗದ ಶುಭಾರಂಭ ಮತ್ತು ಜ್ಯುವೆಲರಿ ಕಲೆಕ್ಷನ್ನ ಅನಾವರಣವನ್ನ ಮಾಡಿದ್ರು. ಅಶ್ವಥ್ ನಾರಾಯಣ್ ಅವರು ಬೆಳ್ಳಿಯ ಆಭರಣಗಳ ವಿಭಾಗದ ಶುಭಾರಂಭ ಮತ್ತು ಜ್ಯುವೆಲರಿ ಕಲೆಕ್ಷನ್ನ ಅನಾವರಣವನ್ನ ಮಾಡಿದ್ರು. ಅಂಕಿತಾ ಅಮರ್, ಶ್ರೇಷ್ಠ ಭಂಡಾರಿಯವರು ವಜ್ರದ ಆಭರಣಗಳ ವಿಭಾಗದ ಶುಭಾರಂಭ ಮತ್ತು ಜ್ಯುವೆಲರಿ ಕಲೆಕ್ಷನ್ನ ಅನಾವರಣವನ್ನ ಮಾಡಿದ್ರು. ಈ ಅದ್ದೂರಿಯ ಸಮಾರಂಭವನ್ನ ದ ಒರಿಜಿನಲ್ ಆಭರಣ ಕುಟುಂಬದ ಪ್ರಮುಖ ಸದಸ್ಯರಾದ ಮಧುಕರ್ ಎಸ್ ಕಾಮತ್, ಸುಭಾಷ್ ಎಂ ಕಾಮತ್, ಮಹೇಶ್ ಎಂ ಕಾಮತ್, ಸಂಧ್ಯಾ ಎಸ್ ಕಾಮತ್, ವೀಣಾ ಎಂ ಕಾಮತ್, ಸಾತ್ವಿಕ್ ಕಾಮತ್, ಆಕರ್ಷ್ ಕಾಮತ್, ಕುಮಾರಿ ಶ್ಲೋಕಾ ಕಾಮತ್, ಕುಮಾರಿ ಅದಿತ್ರಿ ಕಾಮತ್ ಅವರು ತುಂಬು ಉತ್ಸಾಹದಿಂದ ನೆರವೇರಿಸಿಕೊಟ್ಟರು. ದಿವಂಗತ ರಾಧಾ ಕಾಮತ್ ಅವರ ದಿವ್ಯ ಆಶೀರ್ವಾದ ಮತ್ತು ಗ್ರಾಮಾಂತರ ಮಾಜಿ ಶಾಸಕರಾದ ಅಶೋಕ್ ನಾಯಕ್, ಗ್ರಾಮಾಂತರ ಶಾಸಕಿ ಶಾರದಾ ಪೂರ್ಯ ನಾಯಕ್, ನಗರಸಭೆಯ ಕಾರ್ಪೊರೇಟರ್ ವಿಶ್ವಾಸ್ ಬಿವೈ ರಾಘವೇಂದ್ರ ಹಾಗೂ ರಮೇಶ್ ನಾಯಕ್ ಮೆಡಿಕಲ್ ಎಂಪೋರಿಯಂ ಉಡುಪಿ ಇವರು ಶುಭ ಹಾರೈಸಿದ್ರು. This legacy will be completing 100 years. It is not a joke. ಖಂಡಿತ ಹೇಳ್ತೀನಿ, ಒಂದು ಚಿನ್ನದ ಬೆಳ್ಳಿಯ ಮಳಿಗೆ 100 ವರ್ಷ ಕೆಲಸ ಮಾಡ್ತಾ ಇದೆ, ಸತತವಾಗಿ ದುಡಿತಾ ಇದೆ. ಎಷ್ಟೋ ಭಾವನೆಗಳನ್ನ ನಮ್ಮಲ್ಲಿ ಇಟ್ಕೊಂಡಿದೆ. ಅಂದ್ರೆ ನಾವ್ ಯಾರು ಚಿನ್ನ ಎಷ್ಟು ಬೆಲೆ ಬಾಳುತ್ತೆ ಅಂತ ಕೇಳೋದಿಲ್ಲ. ನನ್ನ ಅಜ್ಜ ಇಟ್ಟಿದ್ ಚಿನ್ನ, ನಮ್ಮಮ್ಮ ಕೊಟ್ಟಿದ್ ಒಡವೆ, ನನ್ ಸೋದರ ಮಾವ ಕೊಟ್ಟಿದ್ ಗೆಜ್ಜೆ, ನನ್ ಗಂಡ ಹಾಕಿದ್ ಕಾಲುಂಗ್ರ, ನನ್ ಮಗನ್ಗೆ ನಾನ್ ಮಾಡ್ಕೊಳ್ತಿರೋ ಬೆಳ್ಳಿ ಕಡ್ಗ ಅಂತ ಮಾತಾಡ್ತೀವಿ. ಇಲ್ಲಿ ಭಾವನೆಗಳನ್ನ ಬಂಧಿಸೋಕೆ ಐ ಥಿಂಕ್ ಆಭರಣ ಮಳಿಗೆಗೆ ಸಾಕಷ್ಟು ಶಕ್ತಿ ಇದೆ. ಹಾಗಾಗಿ ಇದು 90 ಅಲ್ಲ 100 ವರ್ಷ ಈಗ ದಾಟ್ತಾ ಇದೆ. On this success for this beautiful store at Shivamogga. When I think of Abharan the original, 3 words come to my mind, and I mean it from the bottom of my heart: original, family, purity, and I can add one more: trust. Why I say family is because my grandmother, when she got married, her jewelry was from Abharan. When my mother, when she got married, her jewelry was from Abharan, and the jewelry I wear today is actually from Abharan. Way before we had this collaboration together, Abharan represents for us a legacy of family, a legacy of beautiful jewelry that has come a long way. ಈ ಸಂದರ್ಭದಲ್ಲಿ ಮಾತನಾಡಿದ ದ ಒರಿಜಿನಲ್ ಆಭರಣ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಸುಭಾಷ್ ಎಂ ಕಾಮತ್ ಅವರು, ನಮಗೆ ದೊರೆತ ಪ್ರೋತ್ಸಾಹ, ಬೆಂಬಲ ಕಂಡು ನಾವೆಲ್ಲ ಭಾವ ಪರವಶರಾಗಿದ್ದೇವೆ. ಈ ಸ್ಥಳಾಂತರವು ಕೇವಲ ಹೊಸ ವಿಳಾಸಕ್ಕೆ ಸೀಮಿತವಾಗಿಲ್ಲ. ಇದು ಶಿವಮೊಗ್ಗದ ನಮ್ಮ ಗ್ರಾಹಕರಿಗೆ ನಮ್ಮ ಮೇಲಿರುವ ಅಪಾರ ವಿಶ್ವಾಸವನ್ನ ಮತ್ತು ನಮ್ಮ ನಡುವಿನ ಅವಿನಾಭಾವ ಸಂಬಂಧವನ್ನ ಪ್ರತಿಫಲಿಸುತ್ತಿದೆ. ನಾವು ಈ ಪರಸ್ಪರ ಬಾಂಧವ್ಯವನ್ನ ಇನ್ನಷ್ಟು ಅಂದಗಾಣಿಸುವತ್ತ ಕಂಕಣಬದ್ಧರಾಗಿದ್ದೇವೆ ಎಂದರು. ಹಾಗೆಯೇ ಶಿವಮೊಗ್ಗದಲ್ಲಿ ನಮ್ಮ ಆಭರಣ ಸ್ಟಾರ್ಟ್ ಆಗಿ ಈಗ 36ನೇ ವರ್ಷ ಆಯಿತು. ಇವತ್ತು ನಮ್ಮ ಹೊಸ ಬಿಲ್ಡಿಂಗ್ನ ಅನಾವರಣ ಆಗಿದೆ. ನಮ್ಮ ಓನ್ ಬಿಲ್ಡಿಂಗಿಗೆ ನಾವು ಬಂದಿದ್ದೇವೆ. ನಾವು ಸಾಧಾರಣ ಒಂದು 35 ವರ್ಷದಿಂದ ಮಲೆನಾಡಿನಲ್ಲಿ ಜನರ ವಿಶ್ವಾಸವನ್ನು ಗಳಿಸುವಲ್ಲಿ ನಾವು ತುಂಬ ಯಶಸ್ವಿಯಾಗಿದ್ದೇವೆ. ಹಾಗೆಯೇ ನಾವು ಬಂಗಾರದ ಒಡವೆ ಬಗ್ಗೆ ಖಾತರಿ ಒಡವೆಯನ್ನು ಕೊಡುವಂಥ ಒಂದು ಪ್ರಾಕ್ಟೀಸನ್ನು ನಾವು ಶಿವಮೊಗ್ಗದಲ್ಲಿ ಸ್ಟಾರ್ಟ್ ಮಾಡಿದ್ದೆ. ನಾವು ಆವಾಗೆಲ್ಲ ರೆಡಿಮೇಡ್ ಇರಲಿಲ್ಲ ಶಿವಮೊಗ್ಗದಲ್ಲಿ. ರೆಡಿ ಅಂತ ಹೇಳಿದರೆ ಯಾರಿಗೂ ಅದರ ಬಗ್ಗೆ ಕಾನ್ಸೆಪ್ಟ್ ಇರಲಿಲ್ಲ. ಅದನ್ನು ಶಿವಮೊಗ್ಗದಲ್ಲಿ ಫಸ್ಟು ನಮ್ಮ ಜ್ಯುವೆಲ್ರಿ ಶಾಪ್ ಆದಾಗ ಅದರ ಬಗ್ಗೆ ಜನರಿಗೆ ಅವೇರ್ನೆಸ್ ಬಂತು. ರೆಡಿ ಕೂಡ ಒಳ್ಳೇದು ಬರುತ್ತೆ ಅಂತ ಅವರಿಗೆ ಒಂದು ಕಾನ್ಫಿಡೆನ್ಸ್ ತರಿಸಿದ್ದೆ ನಾವು ಶಿವಮೊಗ್ಗದಲ್ಲಿ. ಹಾಗೆಯೇ 35 ವರ್ಷದಿಂದ ನಮ್ಮದು ಎಲ್ಲ ಕಡೆ ಒಂದು ಜನರು ಪ್ರೀತಿ ಮತ್ತು ವಿಶ್ವಾಸ ತುಂಬ ಕೊಟ್ಟಿದ್ದಾರೆ. ಈಗಲೂ ಕೂಡ ಅದನ್ನು ಮುಂದುವರಿಸ್ಕೊಂಡು ಬರಲಿ ಅಂತ ನಾನು ಹಾರೈಸ್ತೇನೆ.
ಸಕಲ ಸವಲತ್ತುಗಳ ಐಷಾರಾಮಿ ಅನುಭವವನ್ನ ನೀಡಲು ಈ ಹೊಸ ವಿಶಾಲ ಶೋರೂಮ್ ಅನ್ನ ವಿನ್ಯಾಸಗೊಳಿಸಲಾಗಿದೆ. ಇದು ತನ್ನ ಬಂಗಾರ, ವಜ್ರ ಮತ್ತು ಮದುವೆಯ ಆಭರಣಗಳ ಆಯ್ದ ಪಾರಂಪರಿಕ ಹಾಗೂ ಅತ್ಯಾಧುನಿಕ ಸಂಗ್ರಹಗಳ ಪ್ರದರ್ಶನದಿಂದ ಸಂದರ್ಶಕರನ್ನ ಮಂತ್ರ ಮುಗ್ಧಗೊಳಿಸಿತ್ತು. ಇದು ಆಭರಣದ ರಿಟೇಲ್ ವ್ಯಾಪಾರದ ಭವಿಷ್ಯಕ್ಕಾಗಿ ದ ಒರಿಜಿನಲ್ ಆಭರಣದ ದೂರದೃಷ್ಟಿಯನ್ನ ಪ್ರತಿಬಿಂಬಿಸುತ್ತಿತ್ತು. ಈ ಸಂದರ್ಭದಲ್ಲಿ ನಟಿ ಅಂಕಿತಾ ಅಮರ್, ಶ್ರೇಷ್ಠ ಭಂಡಾರಿ, ವಂದನಾ ಶಾನ್ಭೋಗ್, ಗೀತಾ ಪೈ, ಗಜರಾದೇವಿ ಜಾಧವ್, ಶೈಲಶ್ರೀ ಕಾಮತ್, ರಂಗಲಕ್ಷ್ಮಿ ಸುಬ್ರಹ್ಮಣ್ಯಂ ಮತ್ತಿತರರು ಉಪಸ್ಥಿತರಿದ್ದರು. ಆರ್ಜೆ ನಿಖಿತಾ ಹಾಗೂ ಗೌರಿ ಕಾರ್ನಾಡ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಶಿವಮೊಗ್ಗ.